ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೌಟಿಲ್ಯ ದ ಮಾಸ್ಟರ್ ಮೈಂಡ್ ಚಾನಲ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಏನು ಮಾಡಲು ಸಾಧ್ಯ? ನಮ್ಮಿಂದೇನಾಗುತ್ತದೆ? ನಮ್ಮಿಂದ ಏನೂ ಆಗುವುದಿಲ್ಲವೆಂದು ಕೈಚೆಲ್ಲಿ ಕೂಡುವುದರಿಂದ ಪ್ರಯೋಜನವಿಲ್ಲ ಧರ್ಮದತ್ತರೆ. ಏನಾದರೂ ಮಾಡಲೇಬೇಕೆಂಬ ಛಲ ಮೂಡಬೇಕು. ನಿನ್ನ ತಂದೆಯೂ ನಿನ್ನಂತೆಯೇ ಯೋಚಿಸುತ್ತಿದ್ದ. ಆದರೆ ಕಡೆಗೆ ಏನಾಯಿತು? ಬ್ರಾಹ್ಮಣನಾದ ನನ್ನಿಂದ ಏನೂ ಆಗುವುದಿಲ್ಲ, ನಿನ್ನ ಸಾಮರ್ಥ್ಯ ಇಷ್ಟೇ ಎಂದು ತೋರಿಸಿ ಗಾಂಧಾರ ರಾಜ ಅವನು ತಕ್ಷಶಿಲೆಯನ್ನೇ ಬಿಡುವಂತೆ ಮಾಡಿದ. ನಾನೂ ತಕ್ಷಶಿಲೆಯನ್ನು ಬಿಡಬೇಕಾಗಬಹುದು. ಹಾಗೆಂದು ನಾನು ಬರೀ ತಕ್ಷಶಿಲೆ ಅಥವಾ ಗಾಂಧಾರದ ಕ್ಷೇಮವನ್ನು ಮಾತ್ರ ಯೋಚಿಸುವುದಿಲ್ಲ. ನನ್ನ ದೃಷ್ಟಿ ಇಡೀ ಆರ್ಯವರ್ತದ ಕಡೆಗಿದೆ. ಈಗ ಆಗಬೇಕಾಗಿರುವುದು ಇಡೀ ಆರ್ಯವರ್ತ ಪ್ರಬಲವಾದ ಒಂದೇ ರಾಜಸತ್ತೆಯ ಕೈಕೆಳಗೆ ಬರಬೇಕು. ಅದರ ಅಡಿಪಾಯ ನಮ್ಮ ಸನಾತನ ಧರ್ಮವಾಗಬೇಕು. ನಿನ್ನ ಆಕಾಂಕ್ಷೆ ಆಕಾಶಕ್ಕೆ ಏಣಿ ಹಾಕುವ ಕನಸಿನಂತೆ ವಿಷ್ಣುಗುಪ್ತ. 4 ಗ್ರಾಮಗಳಿದ್ದರೆ ಒಂದು ಜನಪದ, 40 ಗ್ರಾಮ ಮತ್ತು ಒಂದು ನಗರವಿದ್ದರೆ ಅದೊಂದು ಪ್ರಾಂತ್ಯ. ಹೀಗೆ ಪುಡಿಯಾಗಿರುವ ಈ ರಾಷ್ಟ್ರವನ್ನು ಒಂದೇ ರಾಜಸತ್ಯ ಕೈಕೆಳಗೆ ಒಗ್ಗೂಡಿಸುವುದನ್ನು ಕಲ್ಪಿಸಿಕೊಳ್ಳಲೂ ಸಾಧ್ಯವಾಗದ ಮಾತು. ಹೌದು ಧರ್ಮದತ್ತರೆ, ವಿಷ್ಣುಗುಪ್ತ ಹೇಳಿದ. ನಾನು ಕನಸು ಕಾಣುತ್ತಿದ್ದೇನೆ, ನಿಜ. ಅದು ನನ್ನ ಸುಖ ಸಂತೋಷಗಳ ಕನಸಲ್ಲ, ಸ್ವರ್ಗದ ಅಪ್ಸರೆಯರ ಕನಸಲ್ಲ, ವೈಯಕ್ತಿಕ ಬದುಕಿನ ಉನ್ನತಿಯ ಕನಸಲ್ಲ, ಅಥವಾ ಒಬ್ಬ ಕವಿ ಕಾಣುವಂಥ ಮೋಡಗಳ ಮೇಲೆ ಕುಳಿತು ವಿಹರಿಸುವ ನಕ್ಷತ್ರಗಳನ್ನು ಹಿಡಿದು ಜೋಕಾಲಿ ಆಡುವ ಕನಸಲ್ಲ. ನನ್ನ ಕನಸಿಗೆ ನನ್ನ ಮಾತೃಭೂಮಿಯ ನೆಲೆ ಇದೆ, ಅದರ ಒಳಿತಿನ ತುಡಿತವಿದೆ, ಅದು ನನಸಾಗಬೇಕೆಂಬ ಆಸೆ ಇದೆ. ಅವೇ ನನಗೆ ಶಕ್ತಿ ಕೊಡಬೇಕು. ಆಯುಧ ಹಿಡಿದ ಕ್ಷತ್ರಿಯನಿಗಿಂತ ಬುದ್ಧಿಯ ಖಡ್ಗ ಹಿಡಿದ ಬ್ರಾಹ್ಮಣನ ಶಕ್ತಿ ಮಿಗಿಲಾದದೆಂದು ತೋರಿಸಿಕೊಡಬೇಕು. ಧರ್ಮದತ್ತ ತುಸು ಆತಂಕಗೊಂಡು ಹೇಳಿದ. ಆತುರ ಪಡುವ ವಿಷಯವಲ್ಲ ವಿಷ್ಣು. ನಿನ್ನ ಬಗ್ಗೆ ನಿನ್ನ ತಂದೆ ತುಂಬ ಆಸೆ ಭರವಸೆ ಇರಿಸಿಕೊಂಡಿದ್ದಾನೆ. ಆ ಆಸೆ ಭರವಸೆಗಳನ್ನು ಈಡೇರಿಸಬೇಕೆಂಬುದೇ ನನ್ನ ಹಂಬಲ. ವಿಷ್ಣುಗುಪ್ತನೆನಿಸಿಕೊಳ್ಳುವುದಕ್ಕಿಂತ ಚಾಣಕಪುತ್ರ ಚಾಣಕ್ಯನೆನಿಸಿಕೊಳ್ಳಲು ಬಯಸುತ್ತೇನೆ. ಬೇಡ ವಿಷ್ಣು, ನಿನ್ನ ತಂದೆಯ ಸಲಹೆಯನ್ನು ಪಡೆಯದೆ ನೀನು ಯಾವ ಆತುರದ ನಿರ್ಧಾರವನ್ನೂ ತೆಗೆದುಕೊಳ್ಳಬೇಡ. ತಮ್ಮ ಸ್ವಾರ್ಥಗಳ ವಿಜೃಂಭಣೆಯಲ್ಲಿ ತಮ್ಮ ಧರ್ಮ, ತಮ್ಮ ನಂಬಿಕೆ, ತಮ್ಮ ಮಾತೃಭೂಮಿ, ತಮ್ಮ ಪರಂಪರೆಗಳ ಬಗ್ಗೆ ಯೋಚಿಸಲು ಯಾರಿಗೂ ವ್ಯವಧಾನವಿಲ್ಲ. ಎಲ್ಲಕ್ಕಿಂತ ಮೊದಲು ಚಾರ್ವಾಕ ತತ್ವಗಳನ್ನು ಬೋಧಿಸಿ ಸಮಾಜದ ಕಟ್ಟಳೆಗಳನ್ನೇ ಸಡಿಲಗೊಳಿಸುತ್ತಿರುವ ಈ ಬೌದ್ಧರ ಉಪಟಳವನ್ನು ತಪ್ಪಿಸಬೇಕು. ಅಲ್ಲಿಯವರೆಗೆ ನಮ್ಮ ಧರ್ಮಕ್ಕೂ ಉಳಿಗಾಲವಿಲ್ಲ, ನಿನ್ನ ಕನಸಿಗೂ ಅರ್ಥವಿರುವುದಿಲ್ಲ. ಬೆಳೆದು ಕೈಗೆ ಬಂದ ಮಗನನ್ನು ಕಿತ್ತುಕೊಂಡ ಆ ಧರ್ಮ ನನ್ನಂತೆ ಇನ್ನೆಷ್ಟು ತಂದೆ ತಾಯಿಗಳ ಪುತ್ರಶೋಕಕ್ಕೆ ಕಾರಣವಾಗುವುದೋ ಏನೋ. ಮತ್ತೆ ಮಗನ ನೆನಪಿನೆಂದು ಧರ್ಮದತ್ತ ಗದ್ಗದಿತನಾದ. ಸಮಾಧಾನ ಮಾಡಿಕೊಳ್ಳಿ ಧರ್ಮದತ್ತರೆ, ವಿಷ್ಣುಗುಪ್ತ ಹೇಳಿದ. ನಾನು ಯೋಗದತ್ತನೊಡನೆ ಮಾತಾಡಿ ಅವನನ್ನು ಹಿಂದಿರುಗಿಸಲು ಪ್ರಯತ್ನಿಸುತ್ತೇನೆ. ಅದು ವ್ಯರ್ಥ ಪ್ರಯತ್ನವೆಂದು ನನಗನ್ನಿಸುತ್ತದೆ. ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿದೆ? ಹೆತ್ತವರಿಗೆ ದುಃಖ ಕೊಟ್ಟು ನೀನೆಂಥ ವೈರಾಗ್ಯವನ್ನು ಸಾಧಿಸುತ್ತೀ ಎಂದು ಗಟ್ಟಿಸಿ ಕೇಳುತ್ತೇನೆ. ಅವನು ಬರೀ ವಿವೇಕವಿಲ್ಲದ ವಿದ್ಯಾವಂತನೆಂದು ಈಗ ಅನ್ನಿಸುತ್ತದೆ. ತಂದೆ ತಾಯಿಗಳ ಬಗ್ಗೆ ಆಲೋಚಿಸಬಲ್ಲವನಾಗಿದ್ದರೆ ಅವನು ಇಂಥ ನಿರ್ಧಾರ ಮಾಡುತ್ತಿರಲಿಲ್ಲ. ಎಂಥ ವಿವೇಕ! ವಿಷ್ಣುಗುಪ್ತ ತನ್ನಷ್ಟಕ್ಕೆಂಬಂತೆ ಹೇಳಿಕೊಂಡ. ವೈರಾಗ್ಯವನ್ನು ಸಾಧಿಸಲು ಬೌದ್ಧ ಧರ್ಮಕ್ಕೆ ಶರಣಾಗಬೇಕಿತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಸೂಕ್ತವಾದ ಮಾರ್ಗಗಳಿರಲಿಲ್ಲವೇ? ಸಂಸಾರದಲ್ಲಿದ್ದುಕೊಂಡು ವೈರಾಗ್ಯವನ್ನು ಸಾಧಿಸಿದ ಹಲವು ಮಹನೀಯರ ಉದಾಹರಣೆಗಳಿಲ್ಲವೇ? ಅಂಥ ಆಕರ್ಷಣೆ ಏನು ಕಂಡ ಆ ಧರ್ಮದಲ್ಲಿ? ಆಕರ್ಷಣೆಗಿಂತ ಅವರ ಸುವ್ಯವಸ್ಥಿತವಾದ ಹಂಚಿಕೆಯೇ ಇದಕ್ಕೆ ಕಾರಣವೆಂದು ನನ್ನ ಭಾವನೆ. ಧರ್ಮ ಪ್ರಚಾರದ ಹುಚ್ಚು ಆವೇಶದಲ್ಲಿ ಅವರು ಯಾವ ಮಾರ್ಗಗಳನ್ನು ಬೇಕಾದರೂ ಅನುಸರಿಸುವರೆಂದು ಹಲವರು ಆಡಿಕೊಳ್ಳುವುದು ಸತ್ಯವಾದಾಯಿತು. ಕೆಲವು ಅಪವಾದಗಳಿದ್ದರೂ ನಮ್ಮ ಧರ್ಮ ಸನ್ಯಾಸ ದೀಕ್ಷೆಯನ್ನು ಪಡೆಯಬೇಕಾದರೆ ತಂದೆ ತಾಯಿಗಳ ಅನುಮತಿ ಪಡೆಯಬೇಕೆಂದು ವಿಧಿಸುತ್ತದೆ. ಅಷ್ಟರ ಮಟ್ಟಿನ ಮಾನವೀಯ ದೃಷ್ಟಿಯೂ ಇಲ್ಲದ ಧರ್ಮವನ್ನು ಧರ್ಮವೆಂದು ಕರೆಯಬಹುದೇ? ಅವನಿಗೆ ದೀಕ್ಷೆ ಕೊಟ್ಟ ಆ ಗುರುವನ್ನೇ ಕೇಳುತ್ತೇನೆ. ಅದರಿಂದ ಪ್ರಯೋಜನವಾಗುವುದಿಲ್ಲ ವಿಷ್ಣು. ಪ್ರಯೋಜನವಾಗದಿದ್ದರೆ ರಾಜನ ಬಳಿಗೆ ನಿಯೋಗ ತೆಗೆದುಕೊಂಡು ಹೋಗುತ್ತೇನೆ. ಸ್ವಧರ್ಮ ರಕ್ಷಣೆ ಮಾಡುವುದು ರಾಜನ ಕರ್ತವ್ಯವೆಂದು ಎಚ್ಚರಿಸಿ ಬರುತ್ತೇನೆ. ನೀನು ಏನೇ ಮಾಡಿದರೂ ಮತ್ತೆ ನನ್ನ ಮಗ ಹಿಂದಕ್ಕೆ ಬರುವುದಿಲ್ಲವೆಂದು ನನ್ನ ಮನಸ್ಸು ಹೇಳುತ್ತಿದೆ. ನಾನು ಹೇಗೋ ಈ ದುಃಖವನ್ನು ನುಂಗಿಕೊಳ್ಳಬಹುದು, ಆದರೆ ಅವನ ತಾಯಿಯ ಸಂಕಟವನ್ನು ವರ್ಣಿಸಲಾಗದು ವಿಷ್ಣು. ಸುದ್ದಿ ತಿಳಿದ ತಕ್ಷಣ ಅವಳು ಎದೆ ಹಿಡಿದುಕೊಂಡು ಅತ್ತಳು. ಆಗಿನಿಂದ ಒಂದು ಹನಿ ನೀರನ್ನೂ ಬಾಯಿಗೆ ಹಾಕದೆ ಮಗನನ್ನೇ ಹಂಬಲಿಸುತ್ತಿದ್ದಾಳೆ. ವಿಷ್ಣುಗುಪ್ತನಿಗೆ ಅಯ್ಯೋ ಎನಿಸಿತು. ಬೌದ್ಧರ ಬಗ್ಗೆ ಮೊದಲಿದ್ದ ಕ್ರೋಧ ಈಗ ಇಮ್ಮಡಿಸಿತ್ತು. ಧರ್ಮದತ್ತನನ್ನು ಸಮಾಧಾನಪಡಿಸುವ ಇನ್ನಾವ ಮಾತುಗಳೂ ಹೊಳೆಯದೆ ಸಂಕಟದಿಂದ ಕೂಡಿದ ಅವನ ಮುಖವನ್ನು ಸುಮ್ಮನೆ ನೋಡತೊಡಗಿದ. ಹಲವು ಕ್ಷಣಗಳ ನಂತರ ಧರ್ಮದತ್ತ ಏನೂ ಹೇಳದೆ ಎದ್ದು ಹೋಗಿಬಿಟ್ಟ. ಬಹಳ ಹೊತ್ತಿನವರೆಗೂ ಶಿಲೆಯಂತೆ ಕುಳಿತ ವಿಷ್ಣುಗುಪ್ತನನ್ನು ಚಂದಕ ಗುರುಕುಲಕ್ಕೆ ಹೊತ್ತಾಯಿತೆಂದು ಎಚ್ಚರಿಸಿದ. ಅವನು ಎದ್ದು ನಿಧಾನವಾಗಿ ಹೊರಗೆ ಹೆಜ್ಜೆ ಇರಿಸಿದ. ವಿಷ್ಣುಗುಪ್ತ,
ಈ ದಿನ ತುಂಬ ಹೊತ್ತು ಮಾಡಿದೆ. ನಾವೆಲ್ಲ ನಿನಗಾಗಿ ಕಾದು ಕುಳಿತಿದ್ದೇವೆ. ಅವನು ಗುರುಕುಲವನ್ನು ಪ್ರವೇಶಿಸಿದ ಕೂಡಲೇ ಸಹ ಅಧ್ಯಾಪಕ ಕಾತ್ಯಾಯನ ಕೇಳಿದ. ಅವನ ಜೊತೆಯಲ್ಲೇ ಸಮಂತಭದ್ರ, ನಾಗದತ್ತ, ಪ್ರಭಂಜನ, ಶಿವಸ್ಕಂದ ಮುಂತಾದ ಕಿರಿಯ ಅಧ್ಯಾಪಕರೂ ಇದ್ದರು. ವಿದ್ಯಾರ್ಥಿಗಳು ಅಲ್ಲಲ್ಲಿ ಗುಂಪಾಗಿ ಕುಳಿತು ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳುತ್ತಿದ್ದರು. ಏನೋ ಮಹತ್ವದ ವಿಷಯವೇ ಇರಬೇಕೆಂದು ವಿಷ್ಣುಗುಪ್ತ ಆಲೋಚಿಸಿದ. ಏನು ವಿಷಯ ಕಾತ್ಯಾಯನ? ಎಲ್ಲ ಒಟ್ಟಾಗಿ ಪ್ರವಚನವನ್ನು ಆರಂಭಿಸದೆ ಕಾಯುತ್ತಿರುವುದನ್ನು ನೋಡಿದರೆ ಏನೋ ನಡೆದಿರಬೇಕೆನ್ನಿಸುತ್ತಿದೆ. ವಿಷ್ಣುಗುಪ್ತ ಕಾತರದಿಂದ ಕೇಳಿದ. ಇನ್ನೂ ಏನೂ ನಡೆದಿಲ್ಲ, ಆದರೆ ಇಷ್ಟರಲ್ಲೇ ನಡೆಯಬಾರದ್ದು ನಡೆಯಲಿದೆ ಎಂದ ಶಿವಸ್ಕಂದ. ನಡೆಯಬಾರದ್ದು ನಡೆಯಲಿದೆಯೇ? ವಿಷ್ಣುಗುಪ್ತ ಕುತೂಹಲಗೊಂಡ. ಹೌದು ವಿಷ್ಣುಗುಪ್ತ, ನಮ್ಮ ಗುರುಕುಲದ ಮೂಲ ವ್ಯವಸ್ಥೆಯೇ ಬುಡಮೇಲಾಗುವ ದಿನ ಹೆಚ್ಚು ದೂರವಿಲ್ಲ, ಕಾತ್ಯಾಯನ ಚಿಂತೆಯಿಂದ ಹೇಳಿದ. ಅದೇನು ಹೇಳು ಕಾತ್ಯಾಯನ. ನಮ್ಮ ಗುರುಕುಲದಲ್ಲಿ ಬೌದ್ಧ ಪೀಠವೊಂದನ್ನು ಸ್ಥಾಪಿಸುವ ನಿರ್ಧಾರವಾಗಿದೆಯಂತೆ. ಬೌದ್ಧ ಪೀಠವೇ? ಹೌದು, ಬೌದ್ಧ ತತ್ವಜ್ಞಾನವನ್ನು ಬೋಧಿಸುವ ವ್ಯವಸ್ಥೆ. 2 ಕ್ಷಣ ವಿಷ್ಣುಗುಪ್ತ ಗಂಭೀರನಾದ. ಧರ್ಮದತ್ತನ ನೋವಿನ ಮುಖ. ಈಗ ಬೌದ್ಧ ಸನ್ಯಾಸಿಯಾಗಿರುವ ಯೋಗದತ್ತನ ಕಾಲ್ಪನಿಕ ರೂಪ ಕಣ್ಣೆದುರು ಸುಳಿಯಿತು. ಚಾರ್ವಾಕ ತತ್ವಗಳನ್ನು ಬೋಧಿಸಿ ಸಮಾಜದ ಕಟ್ಟಳೆಗಳನ್ನೇ ಸಡಿಲಗೊಳಿಸುತ್ತಿರುವ ಬೌದ್ಧರ ಉಪಟಳವನ್ನು ತಪ್ಪಿಸುವವರೆಗೆ ನಮ್ಮ ಧರ್ಮಕ್ಕೂ ಉಳಿಗಾಲವಿಲ್ಲ, ನಿನ್ನ ಕನಸಿಗೂ ಅರ್ಥವಿರುವುದಿಲ್ಲ ಎಂದು ಹೇಳಿದ್ದ ಧರ್ಮದತ್ತನ ಮಾತುಗಳು ನೆನಪಿಗೆ ಬಂದವು. ಏಕೆ ಸುಮ್ಮನಾದಿರಿ ವಿಷ್ಣುಗುಪ್ತ? ಏನು ಯೋಚಿಸುತ್ತಿರುವಿರಿ ಎಂದು ನಾಗದತ್ತ ಕೇಳಿದ. ಮನೆಯ ಹೊಸಲಿನವರೆಗೂ ಬಂದು ಬಾಗಿಲು ತಟ್ಟುತ್ತಿರುವ ಮಾರಿಯನ್ನು ಹೇಗೆ ಹೊರಗೆ ತಳ್ಳುವುದೆಂದು ಯೋಚಿಸುತ್ತಿದ್ದೇನೆ, ವಿಷ್ಣುಗುಪ್ತ ಗಂಭೀರವಾಗಿ ಹೇಳಿದ. ಬಾಗಿಲು ತಟ್ಟುತ್ತಿಲ್ಲ, ಸುಮಂತಭದ್ರ ಹೇಳಿದ. ಈಗಾಗಲೇ ಒಳಬಂದು ಮನೆಯ ಪಡಸಾಲೆಯಲ್ಲೇ ಕುಳಿತಿದೆ. ಅಲ್ಲಿಂದ ಮನೆಯ ಎಲ್ಲ ಕಡೆ ತನ್ನ ಕರಗಳನ್ನು ಚಾಚಿ ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ.